ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಘಾತುಕ ವ್ಯಕ್ತಿಗಳ ಜೊತೆ ಸಂಪರ್ಕದ ಹಿನ್ನೆಲೆ ಪಿಎಸ್ಐ ಅಮಾನತಾಗಿದೆ. ಯಲಹಂಕ ನ್ಯೂಟೌನ್ ಠಾಣೆಯ ನಾಗರಾಜ್ ಸಸ್ಪೆಂಡ್ ಆಗಿರೋದು ಕ್ರಿಮಿನಲ್ ಹಿನ್ನೆಲೆ ಉಳ್ಳವರನ್ನ ಮನೆಗೆ ಕರೆಸಿಕೊಂಡು ಬರ್ತಡೇ ಮಾಡಲಾಗಿತ್ತು. ಲ್ಯಾಂಡ್ ಗ್ರಾಬಿಂಗ್ ಆರೋಪಿಗಳ ಜೊತೆಗೆ ಪಿಎಸ್ಐ ಸಂಪರ್ಕ ಇತ್ತಂತೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬರ್ತಡೇಯನ್ನು ಆಚರಣೆ ಮಾಡಿ ಕೇಕ್ ಕಟ್ ಮಾಡಿ ಪಿಎಸ್ಐಗೆ ಸನ್ಮಾನ ಮಾಡಿದ್ದಾರೆ. ಹಲವು ಫೋಟೋ ಮತ್ತು ವಿಡಿಯೋಗಳು ವೈರಲ್ ಆಗಿತ್ತು. ಇದೀಗ ಸಸ್ಪೆಂಡ್ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಮತ್ತು ವಿಡಿಯೋಗಳು ವೈರಲ್ ಆಗಿತ್ತು. ಘಟನೆ ಬಗ್ಗೆ ವರದಿ ಕೊಡುವಂತೆ ಪೊಲೀಸ್ ಆಯುಕ್ತರಾದಂಥ ಹೇಮಂತ್ ಕುಮಾರ್ ಸಿಂಗ್ ಅವರು ಹೇಳಿದ್ರು. ಈ ಬಗ್ಗೆ ವರದಿ ಪಡೆದು ಇದೀಗ ಅಮಾನತು ಮಾಡಿದ್ದಾರೆ ಪೂರ್ವ ವಲಯದ ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಅವರು. ದಾಸ ಎಂಬಾತನ ಜೊತೆಗೆ ಬರ್ತ್ಡೇಯನ್ನು ಮಾಡಿದ್ರು ಪಿಎಸ್ಐ. ದಾಸನ ವಿರುದ್ಧ ಬೆಂಗಳೂರಿನ ಹಲವು ಪ್ರಕರಣಗಳಿದೆ. ಬೆಂಗಳೂರಿನ ಪೊಲೀಸ್ ಠಾಣೆಯಲ್ಲಿ ಲ್ಯಾಂಡ್ ಗ್ರಾಬಿಂಗ್, ಹಲ್ಲೆ, ಬೆದರಿಕೆ ಹಾಕಿದಂಥ ಕೇಸ್ಗಳು ಬಾಕಿ ಇದೆ. ರಾಜನಕುಂಟೆ, ಚಿಕ್ಕಜಾಲ, ಯಲಹಂಕ ನ್ಯೂಟೌನ್ ಸೇರಿದಂತೆ ಹಲವಾರು ಠಾಣೆಯಲ್ಲಿ ಆತ ಆರೋಪಿತನಾಗಿದ್ದಾನೆ. ಅಂತಹ ವ್ಯಕ್ತಿಗಳ ಜೊತೆಗೆ ಹತ್ತಿರದ ಸಂಬಂಧವನ್ನು ತೋರಿಸೋದು ಸಾರ್ವಜನಿಕರಿಗೆ ಭಯ ಉಂಟು ಮಾಡುತ್ತೆ. ಸಾರ್ವಜನಿಕರು ಮುಕ್ತವಾಗಿ ಪೊಲೀಸ್ ಠಾಣೆಗೆ ಭಯವಿಲ್ಲದೆ ನಂಬಿಕೆಯಿಂದ ಬರೋದಕ್ಕೆ ಸಾಧ್ಯವಾಗುವುದಿಲ್ಲ. ಈ ವರ್ತನೆ ಪೊಲೀಸ್ ಇಲಾಖೆಯ ಶಿಸ್ತಿಗೆ ವಿರುದ್ಧ ಅಂತ ಆದೇಶವನ್ನು ಹೊರಡಿಸಲಾಗಿದೆ. ಮುಂದೆ ಯಾವ ಪೊಲೀಸ್ ಅಧಿಕಾರಿಗಳು ಸಮಾಜಘಾತಕ ಹಾಗೂ ರೌಡಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿದ್ದವರ ಜೊತೆಗಿನ ಸ್ನೇಹ, ವ್ಯವಹಾರ, ಪಾರ್ಟಿಗಳನ್ನು ಸಹಿಸಲ್ಲ ಅಂತ ಬೆಂಗಳೂರು ಪೊಲೀಸರಿಗೆ ಕಮಿಷನರ್ ಸಂದೇಶ ಕೊಟ್ಟಿದ್ದಾರೆ.